ನಮಸ್ಕಾರ ವೀಕ್ಷಕರೇ. ಇವತ್ತೇ ಅತಿ ಶಕ್ತಿಯುತವಾದ ಅಪರ ಏಕಾದಶಿ. ವೈಶಾಖ ಮಾಸದಲ್ಲಿ ಬರುವ ಈ ಏಕಾದಶಿಗೆ ತುಂಬಾ ಶಕ್ತಿ ಇದೆ. ಈ ದಿನದಂದು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ಎಂತಹ ಕಷ್ಟವಿದ್ದರೂ ಬಗೆಹರಿದು ನಿಮ್ಮ ಕೋರಿಕೆಗಳು ಶೀಘ್ರವೇ ಈಡೇರುತ್ತದೆ. ಇಂದು ಮಾಡುವ ಪೂಜೆಗೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯಫಲ ಲಭಿಸುತ್ತದೆ. ಹಾಗಾಗಿ ಯಾವ ಕಾರಣಕ್ಕೂ ಈ ಅವಕಾಶವನ್ನು ಬಿಟ್ಟುಕೊಡಬೇಡಿ. ಈ ದಿನ ನಿಮ್ಮ ಪೂಜಾ ವಿಧಾನ, ಮಾಡಬೇಕಾದ ಪರಿಹಾರಗಳು, ಮಾಡಬಾರದ ತಪ್ಪುಗಳು ಮತ್ತು ಪೂಜೆ ಮಾಡಿದರೂ ಮಾಡದಿದ್ದರೂ ಪೂರ್ಣ ಫಲ ಪಡೆಯಲು ವ್ರತಕಥೆಯನ್ನು ನೋಡೋಣ. ಮೊದಲು ನಾವು ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ. ಮುಂದುವರೆಸುವ ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ವೆಂಕಟೇಶಾಯ ಎಂದು ಬರೆಯಿರಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಪರ ಏಕಾದಶಿಯಂದು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ಅಪಾರವಾದ ಸಿರಿ ಸಂಪತ್ತು ಒಲಿಯುತ್ತದೆ. ಮಹಿಳೆಯರು ಯಾವ ಪೂಜೆ ಮಾಡಿದರೂ ಮಾಡದಿದ್ದರೂ ಏಕಾದಶಿ ಪೂಜೆಯನ್ನು ಮಾತ್ರ ತಪ್ಪದೇ ಮಾಡಬೇಕು. ಗೃಹಿಣಿಯರು ಎದ್ದ ತಕ್ಷಣ ಮನೆಯೆಲ್ಲ ಉಪ್ಪು ನೀರಿನಿಂದ ಒರೆಸಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಅರಿಶಿಣ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಈ ದಿನದಂದು ಶಾಂಪೂ ಬಳಸದೆ ನೀರಿನಲ್ಲಿ ಚಿಟಿಕೆ ಅರಿಶಿಣ ಬೆರೆಸಿಕೊಂಡು ಸ್ನಾನ ಮಾಡಬೇಕು. ಸ್ನಾನದ ನಂತರ ಮನೆಯೆಲ್ಲ ಕೂಡ ಅರಿಶಿಣ ಬೆರೆಸಿದ ನೀರನ್ನು ಸಿಂಪಡಿಸಿಕೊಂಡು ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನಿಟ್ಟು ಅಕ್ಕಿ ಹಿಟ್ಟಿನಿಂದ ಮನೆ ಮುಂದೆ ಸುಂದರವಾದ ರಂಗೋಲಿ ಬಿಡಿಸಿ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು. ಏಕಾದಶಿ ಪೂಜೆಗಾಗಿ ದೇವರಿಗೆ ತುಳಸಿ ಮಾಲೆ, ಅಕ್ಷತೆ ಕಾಳುಗಳು ಹಾಗೂ ಒಂದು ತಾಮ್ರದ ಕಲಶವನ್ನು ಮೊದಲೇ ಸಿದ್ಧಪಡಿಸಿಕೊಳ್ಳಿ. ಗೃಹಿಣಿಯರು ಹಣೆ ಮತ್ತು ನೆತ್ತಿಯಲ್ಲಿ ಕುಂಕುಮ ಇಟ್ಟುಕೊಂಡು ಕೊರಳಿನಲ್ಲಿ ಅರಿಶಿಣ ದಾರ ಕಟ್ಟಿಕೊಂಡರೆ ತುಂಬಾ ಒಳ್ಳೆಯದು. ದೇವರ ಮನೆಯನ್ನು ಶುಭ್ರಪಡಿಸಿಕೊಂಡು ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಗಂಧ ಮತ್ತು ಕುಂಕುಮದ ಬೊಟ್ಟುಗಳನ್ನಿಟ್ಟು ತುಳಸಿ ಮಾಲೆಯನ್ನು ಹಾಕಬೇಕು. ಈ ದಿನದಂದು ಯಾವುದೇ ಪರಿಸ್ಥಿತಿಯಲ್ಲೂ ತುಳಸಿ ಗಿಡದಿಂದ ಎಲೆಗಳನ್ನು ಕೀಳಬಾರದು. ಇದರ ಜೊತೆಗೆ ಸೇವಂತಿ ಹೂವುಗಳಿಂದ ವೆಂಕಟೇಶ್ವರನನ್ನು ಅಲಂಕರಿಸಬೇಕು. 2 ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ದೀಪಗಳನ್ನು ತಯಾರಿಸಿಕೊಂಡು ದೀಪಾರಾಧನೆ ಮಾಡಿದರೆ ತುಂಬಾ ಶುಭ. ಯಾವುದೇ ಹಿಟ್ಟಿನ ಜೊತೆಗೆ ಸ್ವಲ್ಪ ಬೆಲ್ಲದ ಪುಡಿ ಹಾಗೂ ಹಸು ಹಾಲು ಹಾಕಿಕೊಂಡು ದೀಪ ತಯಾರಿಸಬೇಕು. ಪೂಜೆಗೆ ಮೊದಲು ಒಂದು ಚಿಕ್ಕ ತಾಮ್ರದ ಕಲಶದಲ್ಲಿ ನೀರು ತುಂಬಿಕೊಂಡು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಿ. ಇದು ದೇವರ ಶಕ್ತಿಯನ್ನು ಎಳೆದುಕೊಳ್ಳುತ್ತದೆ. ಪೂಜೆಯ ನಂತರ ಈ ನೀರನ್ನು ತೀರ್ಥದಂತೆ ಕುಡಿದರೆ ನಿಮಗೆ ತುಂಬಾ ಒಳ್ಳೆಯದು. ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸುತ್ತಾ ಪೂಜೆ ಮಾಡಿ. ಪೂಜೆಯ ನೈವೇದ್ಯಕ್ಕಾಗಿ ಕೋಸಂಬರಿ, ಪಾನಕ, ಬಾಳೆಹಣ್ಣು ಅಥವಾ ಬೆಲ್ಲವನ್ನು ಸಮರ್ಪಿಸಿ. ಪೂಜೆ ಮಾಡುವಾಗ ಒಂದು ಕೆಂಪು ಬಟ್ಟೆಯಲ್ಲಿ 7 ರೂಪಾಯಿ ನಾಣ್ಯಗಳನ್ನು ಇಟ್ಟು ಗಂಟು ಕಟ್ಟಿಡಿ. ಪೂಜೆಯ ನಂತರ ಅದನ್ನು ನಿಮ್ಮ ಬೀರೋನಲ್ಲಿ ಇಟ್ಟುಕೊಳ್ಳಿ. ನೀವು ದುಡ್ಡಿಡುವ ಜಾಗದಲ್ಲಿ ಇಡಬೇಕು. ಇದರಿಂದ ಖರ್ಚು ಕಡಿಮೆಯಾಗಿ ಆದಾಯ ಹೆಚ್ಚುತ್ತದೆ. ವಿಪರೀತವಾದ ಹಣದ ಸಮಸ್ಯೆ ಅಥವಾ ಬಡತನ ಇದ್ದರೆ 21 ಏಲಕ್ಕಿಗಳನ್ನು ಮಾಲೆಯಂತೆ ಪೋಣಿಸಿ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಹಾಕಬೇಕು. ಇದರಿಂದ ಕಷ್ಟಗಳೆಲ್ಲವೂ ಹೋಗಿ ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ. ಸೇವಂತಿ ಹೂಮಾಲೆಯನ್ನು ವೆಂಕಟೇಶ್ವರನಿಗೆ ಅರ್ಪಿಸುವುದರಿಂದ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆಗೊಂಡು ಆಯಸ್ಸು ಹೆಚ್ಚುತ್ತದೆ. ಪಾರಿಜಾತ ಹೂವುಗಳಿಂದ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ 1 ತಿಂಗಳ ಒಳಗಡೆಯೇ ನಿಮ್ಮೆಲ್ಲಾ ಕೋರಿಕೆಗಳು ಈಡೇರುತ್ತದೆ. ಪೂಜೆ ಮುಗಿದ ನಂತರ ಪಚ್ಚ ಕರ್ಪೂರದಿಂದ ವೆಂಕಟೇಶ್ವರ ಸ್ವಾಮಿಗೆ ಆರತಿ ಕೊಡಬೇಕು. ಬಳಿಕ ಅಕ್ಷತೆ ಕಾಳುಗಳನ್ನು ತಲೆಯ ಮೇಲೆ ಹಾಕಿಕೊಂಡು 5 ಪ್ರದಕ್ಷಿಣೆ ಮಾಡಬೇಕು. ಏಕಾದಶಿ ದಿನದಂದು ನಿಮ್ಮ ಮನೆ ಬಾಗಿಲಿಗೆ 5 ಅರಿಶಿನ ಕೊಂಬುಗಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಅದನ್ನು ನೇತು ಹಾಕಿದರೆ ನಿಮ್ಮ ಕುಟುಂಬದ ಎಲ್ಲಾ ಸಮಸ್ಯೆಗಳು ನಿವಾರಣೆಗೊಂಡು ಸುಖ ಶಾಂತಿ ಶುರುವಾಗುತ್ತದೆ. ಈ ದಿನದಂದು ತಪ್ಪದೆ ನಿಮ್ಮ ಮನೆ ಮುಖದ್ವಾರದ 2 ಕಡೆ ಗಂಧದಿಂದ ಸ್ವಸ್ತಿಕ್ ಬರೆಯಿರಿ. ಇದರಿಂದ ಯಾವಾಗಲೂ ದೇವತೆಗಳು ಆ ಮನೆಯನ್ನು ರಕ್ಷಿಸುತ್ತಾರೆ ಎಂಬ ನಂಬಿಕೆ. ಈ ದಿನದಂದು ಉಪವಾಸ ಇದ್ದರೆ ಬೇಗನೆ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ. ಪೂರ್ತಿ ಉಪವಾಸ ಇರಲು ಆಗದಿದ್ದರೂ ಅನ್ನ ಮುಟ್ಟದೆ ಹಾಲು ಹಣ್ಣುಗಳನ್ನು ತಿನ್ನಬಹುದು. ಈ ದಿನ ತಪ್ಪದೆ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಅಲ್ಲಿ ತುಪ್ಪದಿಂದ ಅಖಂಡ ದೀಪ ಹಚ್ಚಿದರೆ
ನಿಮ್ಮ ಕುಟುಂಬಕ್ಕಿರುವ ದರಿದ್ರಗಳೆಲ್ಲವೂ ಹೋಗಿ ಲಕ್ಷ್ಮೀ ಕಟಾಕ್ಷ ಸಿದ್ಧಿಯಾಗುತ್ತದೆ. ಹಾಗೆ ದೇವಾಲಯದಲ್ಲಿ ಇರುವ ಬ್ರಾಹ್ಮಣರಿಗೆ ಕೆಲವು ಬಾಳೆಹಣ್ಣುಗಳು, ದಕ್ಷಿಣೆ ಮತ್ತು ತಾಂಬೂಲವನ್ನು ಸಮರ್ಪಿಸಿ. ಈ ದಿನದಂದು ವಿಷ್ಣು ಸಹಸ್ರನಾಮ ಜಪಿಸಿದರೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ಶೀಘ್ರವೇ ನಿವಾರಣೆಯಾಗುತ್ತದೆ. ಈ ದಿನದಂದು ಗೃಹಿಣಿಯರು ತುಳಸಿ ಗಿಡವನ್ನು ಪೂಜೆ ಮಾಡಿ ಗಿಡದ ಮುಂದೆ ದೀಪ ಹಚ್ಚಿ ತುಳಸಿ ಗಿಡಕ್ಕೆ ಅರಿಶಿಣ, ಕುಂಕುಮ ಮತ್ತು ಹೂವುಗಳನ್ನು ಸಮರ್ಪಿಸಿ 5 ಪ್ರದಕ್ಷಿಣೆ ಮಾಡಿದರೆ ದೀರ್ಘ ಸುಮಂಗಳಿ ಯೋಗ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಪತಿಯ ಆಯಸ್ಸು ಮತ್ತು ಆದಾಯ ಬೆಳೆಯುತ್ತದೆ. ಜಾತಕ ದೋಷಗಳು ಇರುವವರು ತುಳಸಿ ಕೋಟೆಯಲ್ಲಿ ಅರಿಶಿನ ನೀರನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಸಂಜೆ ತಪ್ಪದೆ ಮನೆ ಬಾಗಿಲಿನ ಮುಂದೆ 2 ಕಡೆ 2 ದೀಪಗಳನ್ನು ಹಚ್ಚಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ನಾರಾಯಣರು ಹೆಜ್ಜೆ ಇಡುತ್ತಾರೆ. ಧನ ಧಾನ್ಯಗಳಿಗೆ ಕೊರತೆ ಇರಬಾರದು ಅಂದರೆ ಏಕಾದಶಿ ದಿನದಂದು ಒಂದು ಶಂಕುವನ್ನು ಮನೆಗೆ ತಂದುಕೊಳ್ಳಿ. ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯಫಲ ಲಭಿಸಲು ಈ ದಿನದಂದು ಅರಿಶಿಣ ಕೊಂಡುಕೊಂಡು ಅದನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಿ. ಅದರಿಂದಲೇ ಪೂಜೆ ಮಾಡಿ. ಈ ದಿನದಂದು ತುಳಸಿ ಗಿಡಕ್ಕೆ 21 ಪ್ರದಕ್ಷಿಣೆ ಮಾಡಿ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸುವುದರಿಂದ ನೀವು ಮಾಡಿದ ಪಾಪಗಳೆಲ್ಲವೂ ನಿವಾರಣೆಗೊಂಡು ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯದ ಜೊತೆಗೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಮದುವೆ ಜೀವನದಲ್ಲಿ ಸಮಸ್ಯೆಗಳು ಇದ್ದರೆ ಅಥವಾ ವಿವಾಹ ಆಗದೇ ಇದ್ದರೆ ತುಳಸಿ ಗಿಡಕ್ಕೆ ಒಂದು ಕೆಂಪು ದಾರವನ್ನು ನಿಮ್ಮ ಕೋರಿಕೆ ಹೇಳಿಕೊಂಡು ಕಟ್ಟಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಭಕ್ತಿಯಿಂದ ಹಚ್ಚಬೇಕು. ಇದರಿಂದ ಶೀಘ್ರವೇ ಮದುವೆಯಾಗುವುದು ಅಥವಾ ದಂಪತಿಗಳ ಮಧ್ಯೆ ಇರುವ ಭಿನ್ನಾಭಿಪ್ರಾಯ ನಿವಾರಣೆಗೊಳ್ಳುವುದು ನಡೆಯುತ್ತದೆ. ಮಹಾವಿಷ್ಣುವಿನ ಅನುಗ್ರಹಕ್ಕಾಗಿ ಈ ದಿನದಂದು ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿಕೊಳ್ಳಿ. ಕುಜದೋಷ ನಿವಾರಣೆಗಾಗಿ ಅರಳಿ ಮರದ ಕೆಳಗಡೆ ಎಳ್ಳೆಣ್ಣೆಯಿಂದ 9 ಬತ್ತಿಗಳನ್ನು ಇಟ್ಟು ದೀಪ ಹಚ್ಚಿ. ದಂಪತಿಗಳ ಮಧ್ಯೆ ಯಾವಾಗಲೂ ಗಲಾಟೆ, ಮನಸ್ತಾಪ, ಅಸಮಾಧಾನ ಇದ್ದರೆ ಒಂದು ಬಿಳಿ ದಾರವನ್ನು 7 ಸುತ್ತಿನಂತೆ ತೆಗೆದುಕೊಂಡು ಆ ದಾರಕ್ಕೆ ಅರಿಶಿಣ ಹಚ್ಚಿ ಅದನ್ನು ಅರಳಿ ಮರಕ್ಕೆ 7 ಪ್ರದಕ್ಷಿಣೆ ಹಾಕುತ್ತಾ 7 ಸಲ ಆ ದಾರವನ್ನು ಸುತ್ತಬೇಕು. ವಿಪರೀತವಾದ ಸಾಲಬಾಧೆ ಇದ್ದರೆ ಅರಳಿ ಮರದ ಕೆಳಗಡೆ ಕಲ್ಲು ಸಕ್ಕರೆ ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಏಕಾದಶಿ ದಿನದಂದು ಅನ್ನ, ನೆಲ್ಲಿಕಾಯಿ, ಧಾನ್ಯಗಳು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಉಪ್ಪು ತಿನ್ನಬಾರದು. ವ್ರತ ಮಾಡಿದವರು ತಪ್ಪದೆ ಬ್ರಹ್ಮಚರ್ಯ ಇರಬೇಕು. ಹಾಗೆ ಈ ದಿನದಂದು ಉಪ್ಪು, ಎಣ್ಣೆ, ಅಕ್ಕಿ ಮತ್ತು ಬೇಳೆಕಾಳುಗಳನ್ನು ಕೊಂಡುಕೊಳ್ಳಬಾರದು. ಯಾರ ಮೇಲೆಯೂ ಕೋಪ ತೋರಿಸಬಾರದು. ಇದರಿಂದ ಜನ್ಮ ಜನ್ಮಗಳ ಪಾಪ ನಿಮ್ಮನ್ನು ಹಿಂಬಾಲಿಸುತ್ತದೆ. ಕೂದಲು ಉಗುರು ಕತ್ತರಿಸುವುದು, ಶೇವಿಂಗ್ ಮಾಡಿಕೊಳ್ಳುವುದು, ಕಪ್ಪು ಬಟ್ಟೆಗಳನ್ನು ಧರಿಸುವುದು ಬೇಡ. ಈ ದಿನ ಗೋಮಾತೆಗೆ ಏನಾದರೂ ಆಹಾರ ತಿನ್ನಿಸಿದರೆ ತುಂಬಾ ಒಳ್ಳೆಯದು. ಈ ರೀತಿ ಇವತ್ತು ನಿಮ್ಮ ಪೂಜಾ ವಿಧಾನ ಇರಬೇಕು. ನಿಮ್ಮ ಪೂಜೆ ಮುಗಿದ ನಂತರ ಸ್ವಲ್ಪ ಅಕ್ಷತೆ ಕಾಳುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಈಗ ನಾನು ಹೇಳುವಂತಹ ಅಪರ ಏಕಾದಶಿ ವ್ರತಕಥೆಯನ್ನು ಕೇಳಿ ಅಥವಾ ನಿಮ್ಮ ಮನೆಯಲ್ಲಿ ಪುಸ್ತಕವಿದ್ದರೆ ಭಕ್ತಿಯಿಂದ ಓದಿ. ಮುಟ್ಟು ಮೈಲಿಗೆ ಇರುವವರು ಯಾವುದಾದರೂ ಶುಭ್ರವಾದ ಪ್ರದೇಶದಲ್ಲಿ ಕುಳಿತುಕೊಂಡು ಈ ವ್ರತಕಥೆಯನ್ನು ಭಕ್ತಿಯಿಂದ ಕೇಳಿಸಿಕೊಂಡರೂ ಕೂಡ ನಿಮಗೆ ಸಮಾನ ಫಲ ಸಿಗುತ್ತದೆ. ನೀವು ಅಕ್ಷತೆ ಕಾಳುಗಳನ್ನು ಹಿಡಿದುಕೊಳ್ಳುವಂತಿಲ್ಲ. ಅಪರ ಏಕಾದಶಿ ವ್ರತಕಥೆ ಶುರು ಮಾಡೋಣ. ಈ ಕತೆ ನಮಗೆ ಬ್ರಹ್ಮಾಂಡ ಪುರಾಣದಲ್ಲಿ ಕಾಣಿಸುತ್ತದೆ. ಒಂದು ಸಲ ಧರ್ಮರಾಜ ಶ್ರೀಕೃಷ್ಣ ಪರಮಾತ್ಮರ ಹತ್ತಿರ ಬಂದು ಭಕ್ತಿಯಿಂದ ನಮಸ್ಕರಿಸಿ, ಹೇ ವಾಸುದೇವ, ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರೇನು? ಆ ಏಕಾದಶಿಯ ಮಹಿಮೆ ಕೇಳಲು ಕುತೂಹಲವಾಗುತ್ತಿದೆ, ದಯವಿಟ್ಟು ವಿವರಿಸಿ ಎಂದು ಕೇಳಿದರು. ಆಗ ಶ್ರೀಕೃಷ್ಣ ಪರಮಾತ್ಮರು ಧರ್ಮರಾಜನಿಗೆ ಈ ರೀತಿ ವಿವರಿಸಿದರು. ಯುಧಿಷ್ಠಿರ, ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯು ಮನುಷ್ಯರ ಪಾಪಗಳನ್ನು ನಿವಾರಿಸುತ್ತದೆ, ಜೊತೆಗೆ ವಿಶೇಷವಾದ ಪುಣ್ಯಫಲ ಕೊಡುತ್ತದೆ. ಈ ಏಕಾದಶಿಯನ್ನು ಅಪರ ಏಕಾದಶಿ ಎಂದು ಕರೆಯುತ್ತಾರೆ. ಈ ವ್ರತ ಮಾಡುವವರು ಲೋಕದಲ್ಲಿ ವಿಶೇಷವಾದ ಕೀರ್ತಿ ಗಳಿಸುತ್ತಾರೆ. ಬ್ರಹ್ಮ ಹತ್ಯೆ ಮುಂತಾದ ಪಾಪಗಳು ಮಾಡಿದವರಾದರೂ, ಅವರ ವಂಶವನ್ನು ನಾಶ ಮಾಡುವಷ್ಟು ಮಹಾಪಾಪಗಳನ್ನು ಗಳಿಸಿದವರಾದರೂ, ಪುಟ್ಟ ಮಕ್ಕಳನ್ನು ಕೊಂದವರಾದರೂ, ಬೇರೆಯವರ ಮೇಲೆ ಅಪರಾಧ ಹೊರಿಸಿದ ದುಷ್ಟರಾದರೂ,
ಪರಸ್ತ್ರೀಯರ ಮೇಲೆ ವಿಶೇಷವಾದ ಆಸಕ್ತಿ ಉಳ್ಳವರಾದರೂ ಈ ಅಪರ ಏಕಾದಶಿ ವ್ರತ ಮಾಡಿದರೆ ಅವರ ಪಾಪಗಳನ್ನು ದೋಷಗಳನ್ನು ಹೋಗಲಾಡಿಸಿಕೊಂಡು ಸನ್ಮಾರ್ಗದಲ್ಲಿ ನಡೆಯಲು ಉತ್ತಮವಾಗಿ ಬದುಕಲು ಶುರು ಮಾಡುತ್ತಾರೆ. ಲೋಕದಲ್ಲಿ ಸುಳ್ಳು ಸಾಕ್ಷಿ ಹೇಳುವವರಿರುತ್ತಾರೆ. ಆ ಸಾಕ್ಷಿ ಮಹಾ ನರಕಕ್ಕೆ ಕಾರಣವಾಗುತ್ತದೆ. ಹಾಗೆ ವಿಷಯಗಳನ್ನು ತಪ್ಪಾಗಿ ಅಳೆಯುವವರು ಇರುತ್ತಾರೆ. ಹಗುರವಾದ ತೂಕವಿರುವ ಕಲ್ಲುಗಳನ್ನು ಬಳಸುವ ವ್ಯಾಪಾರಸ್ಥರು ಇರುತ್ತಾರೆ. ವೇದಗಳನ್ನು ಓದಿದವರಂತೆ ನಟಿಸಿ ಅಮಾಯಕರನ್ನು ಮೋಸ ಮಾಡುವ ಪಂಡಿತರಿರುತ್ತಾರೆ. ಶಾಸ್ತ್ರಗಳು ತಿಳಿಯದಿದ್ದರೂ ಗೊತ್ತಿರುವಂತೆ ನಟಿಸುವವರು ಕೂಡ ಮಹಾ ನರಕವನ್ನು ಪಡೆಯುತ್ತಾರೆ. ಈ ರೀತಿ ಘೋರ ಪಾಪಕೃತ್ಯಗಳನ್ನು ಮಾಡಿದವರು ಕೂಡ ಅಪರ ಏಕಾದಶಿ ವ್ರತ ಮಾಡಿದರೆ ತಮ್ಮ ತಮ್ಮ ಪಾಪಗಳಿಂದ ವಿಮುಕ್ತಿ ಪಡೆದುಕೊಂಡು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ. ಒಬ್ಬ ಕ್ಷತ್ರಿಯ ಯುದ್ಧ ಭೂಮಿಯಿಂದ ಬೆನ್ನು ತೋರಿಸಿ ಓಡಬಾರದು. ಯುದ್ಧ ಭೂಮಿಯಲ್ಲಿ ಮೃತಪಟ್ಟ ಯೋಧನಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಓಡಿ ಹೋದವರಿಗೆ ಘೋರ ನರಕ ಪ್ರಾಪ್ತಿಯಾಗುತ್ತದೆ. ಒಬ್ಬ ಹೇಡಿ ಯಾವ ಧರ್ಮ ಆಚರಿಸಲು ಕೂಡ ಯೋಗ್ಯನಲ್ಲ. ಅವನು ಮಹಾಪಾಪಿ ಎಂದು ಕರೆಯಲ್ಪಡುತ್ತಾನೆ. ಯುದ್ಧದಿಂದ ಓಡಿ ಹೋದ ಪಾಪಿಯೂ ಸಹ ಈ ಅಪರ ಏಕಾದಶಿ ವ್ರತ ಮಾಡಿದರೆ ಅವನ ಪಾಪದಿಂದ ವಿಮುಕ್ತಿ ಪಡೆಯುತ್ತಾನೆ. ವಿದ್ಯೆ ಕಲಿಸಿದ ಗುರುಗಳನ್ನು ನಿಂದಿಸಿದವನು ಮಹಾಪಾಪಿಯಾಗುತ್ತಾನೆ. ಅಂತಹ ಗುರುದ್ರೋಹಿಯೂ ಕೂಡ ಈ ವ್ರತ ಮಾಡುವುದರಿಂದ ಪಾಪ ವಿಮುಕ್ತನಾಗುತ್ತಾನೆ. ಸದ್ಗತಿಯನ್ನು ಪಡೆಯುತ್ತಾನೆ. ಉತ್ತಮವಾದ ಜನ್ಮ ಪಡೆಯುತ್ತಾನೆ. ಕಾರ್ತಿಕ ಮಾಸದಲ್ಲಿ 3 ಪುಷ್ಕರಗಳಲ್ಲಿ ಸ್ನಾನ ಮಾಡಿದವನು ಪಡೆಯುವಷ್ಟು ಪುಣ್ಯವನ್ನು, ಕಾರ್ತಿಕ ಮಾಸದಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದರೆ ಬರುವಷ್ಟು ಪುಣ್ಯವನ್ನು, ಪ್ರತಿ ವರ್ಷ ಮಾಘ ಮಾಸದಲ್ಲಿ ಮಕರ ರಾಶಿಯಲ್ಲಿ ಸೂರ್ಯ ಇರುವಾಗ ನದಿ ಸ್ನಾನ ಮಾಡಿದರೆ ಬರುವಷ್ಟು ಪುಣ್ಯವನ್ನು, ಕಾಶಿ ಕ್ಷೇತ್ರದಲ್ಲಿ ಶಿವರಾತ್ರಿಯಂದು ಉಪವಾಸ ಮಾಡಿದರೆ ಬರುವಷ್ಟು ಮಹಾಪುಣ್ಯವನ್ನು, ಗಯಾ ಕ್ಷೇತ್ರದಲ್ಲಿ ಪಿತೃಗಳಿಗೆ ಪಿಂಡದಾನ ಮಾಡಿದರೆ ಬರುವಷ್ಟು ಪುಣ್ಯವನ್ನು, ಸಿಂಹರಾಶಿಯಲ್ಲಿ ಬೃಹಸ್ಪತಿ ಇರುವಾಗ, ನಾಸಿಕ್ ಕ್ಷೇತ್ರದಲ್ಲಿ ಕುಂಭಮೇಳ ನಡೆಯುವಾಗ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿದರೆ ಬರುವಷ್ಟು ಪುಣ್ಯವನ್ನು, ಹಿಮಾಲಯ, ಬದರಿ, ಕೇದಾರ್ನಾಥ್ ಯಾತ್ರೆ ಮಾಡಿದರೆ ಬರುವಷ್ಟು ಪುಣ್ಯವನ್ನು, ಕುರುಕ್ಷೇತ್ರ ಭೂಮಿಯಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ಗಜದಾನ, ಅಶ್ವದಾನ, ಸುವರ್ಣದಾನ ಮಾಡಿದರೆ ಬರುವಷ್ಟು ಪುಣ್ಯವನ್ನು, ಯಜ್ಞ ಆಚರಿಸಿ ತನಗಿರುವ ಚಿನ್ನವೆಲ್ಲವನ್ನೂ ದಾನ ಮಾಡಿದರೆ ಬರುವಷ್ಟು ಪುಣ್ಯವನ್ನು ಈ ಒಂದು ಅಪರ ಏಕಾದಶಿಯಂದು ಉಪವಾಸ ವ್ರತ ಮಾಡಿದವರು ಪಡೆಯುತ್ತಾರೆ. ಹಸು ಮತ್ತು ಕರುವನ್ನು, ಚಿನ್ನವನ್ನು ಮತ್ತು ಭೂಮಿಯನ್ನು ದಾನ ಮಾಡಿದರೆ ಬರುವಷ್ಟು ಪುಣ್ಯವನ್ನು ಅಪರ ಏಕಾದಶಿಯಂದು ಉಪವಾಸ ವ್ರತ ಮಾಡಿದರೆ ಬರುತ್ತದೆ. ಮನುಷ್ಯರು ಮಾಡಿರುವ ಪಾಪಗಳ ಹೆಮ್ಮರಕ್ಕೆ ಅಪರ ಏಕಾದಶಿಯು ಕೊಡಲಿಯಂತೆ. ಕೊಡಲಿಯಿಂದ ಎಂತಹ ಮಹಾವೃಕ್ಷವನ್ನಾದರೂ ಬೀಳಿಸಬಹುದು. ಅದೇ ರೀತಿ ಈ ಅಪರ ಏಕಾದಶಿಯಂದು ವ್ರತ ಆಚರಿಸುವುದರಿಂದ ಎಂತಹ ದೊಡ್ಡ ಪಾಪವನ್ನಾದರೂ ತೊಳೆದುಕೊಳ್ಳಬಹುದು. ಅಪರ ಏಕಾದಶಿಯು ಕಾಡ್ಗಿಚ್ಚಿನಂತೆ ಮನುಷ್ಯನ ಪಾಪಗಳನ್ನು ಸುಟ್ಟು ಬೂದಿಯಾಗಿಸುತ್ತದೆ. ಜ್ಞಾನವೆಂಬ ಬೆಳಕನ್ನು ಅವನಿಗೆ ಕರುಣಿಸುತ್ತದೆ. ಏಕಾದಶಿ ವ್ರತವನ್ನು ಮಾಡದಿರುವ ಮನುಷ್ಯರು ನೀರಿನಲ್ಲಿ ಗುಳ್ಳೆಯಂತೆ, ಪಶು ಪಕ್ಷಿ ಮುಂತಾದ ಶರೀರಗಳಲ್ಲಿ ಚಿಕ್ಕ ಪುಟ್ಟ ಹುಳಗಳು, ಕೀಟಗಳು ಮುಂತಾದ ಜನ್ಮವನ್ನು ಪಡೆಯುತ್ತಾರೆ. ಅಷ್ಟೇ ಹೊರತು ಅವರ ಜೀವನಕ್ಕೆ ಒಂದು ಅರ್ಥ ಮಾತ್ರ ಇರುವುದಿಲ್ಲ. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿ ತ್ರಿವಿಕ್ರಮನನ್ನು ಪೂಜಿಸಿದ ಮನುಷ್ಯನು ಸಕಲ ಪಾಪಗಳಿಂದ ವಿಮುಕ್ತನಾಗುತ್ತಾನೆ. ಕೊನೆಗೆ ವಿಷ್ಣು ಲೋಕವನ್ನು ತಲುಪುತ್ತಾನೆ. ಯುಧಿಷ್ಠಿರ, ಅಪರ ಏಕಾದಶಿಯಂದು ವ್ರತಕತೆ ಕೇಳದಿದ್ದರೆ ವ್ರತ ಸಂಪೂರ್ಣವಾಗುವುದಿಲ್ಲ. ಹಾಗಾಗಿ ಈ ಕಥೆಯನ್ನು ಭಕ್ತಿಯಿಂದ ಕೇಳಿದರೂ ಕೂಡ ಸಮಾನ ಫಲ ಪಡೆಯುತ್ತಾರೆ. ವ್ರತ ಮಾಡಿ ಉಪವಾಸ ಇದ್ದು ಈ ವ್ರತಕತೆ ಕೇಳುವುದರಿಂದ ಗೋದಾನ, ಭೂದಾನ, ಅಶ್ವಮೇಧ ಯಾಗ ಮುಂತಾದ ಎಷ್ಟೋ ದಾನಗಳು, ಯಾಗಗಳು ಮಾಡಿದಷ್ಟು ಫಲ ಪಡೆಯುತ್ತಾರೆ ಎಂದು ಶ್ರೀಕೃಷ್ಣ ಪರಮಾತ್ಮರು ಯುಧಿಷ್ಠಿರನಿಗೆ ಹೇಳಿದರು. ಇಲ್ಲಿಗೆ ಅಪರ ಏಕಾದಶಿ ವ್ರತಕತೆ ಮುಗಿಯಿತು. ಈಗ ನಿಮ್ಮ ಕೈಯಲ್ಲಿರುವ ಅಕ್ಷತೆ ಕಾಳುಗಳನ್ನು ನಿಮ್ಮ ತಲೆಯ ಮೇಲೆ ಹಾಕಿಕೊಂಡು 5 ಪ್ರದಕ್ಷಿಣೆ ಮಾಡಿ ಮತ್ತೊಮ್ಮೆ ದೇವರಿಗೆ ಕರ್ಪೂರದ ಆರತಿ ಕೊಟ್ಟು ವ್ರತ ಮುಗಿಸಿಕೊಳ್ಳಿ. ವ್ರತ ಮಾಡದೇ ಇರುವವರು ನಿಂತುಕೊಂಡು ಒಂದು ಸಲ ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.